ನನ್ನ ಮನೆಗೆ ಬಂದು ಧ್ವನಿ ಸುಳ್ಳಿ ಕೊಂಡೋಗಿ ಬಾಂಬೆಯಲ್ಲಿ ದುಬಾಯಲ್ಲಿ ಮಾಡ್ತಾಯಿದ್ರು. ಬಹುಶಃ ನಮ್ಮ ದಿವಾಕರ್ ಭಟ್ಟಿಗಳು ಗೊತ್ತಿರ್ಬೋದು, ಅವರು ಕೂಡ ಹೇಳಿದಕ್ಕೆ ಸಾಕು. ನಮ್ಮದು ಅವ್ರು ಹೇಳ್ತಾಯಿದ್ರು, ನೀವು ಆ ಕಡೆಯಿಂದ ಬರುವಾಗ ಭುಜಬಲಿಯವರು ಸಂಘಟನೆ ಮಾಡಿದ ಕ್ಯಾಸೆಟ್ಟೇನೇ ತರಬೇಕು ಅಂತ ಹೇಳ್ತಾಯಿದ್ರು ಅಂತ ನನಗೆ ಭಾಳ ಸಂತೋಷ ಕೊಟ್ಟಿದೆ. ಆದ್ದರಿಂದ ಭಾಳಷ್ಟು ಬೆನ್ನೆ ಹಿಡಿದು ಧರ್ಮಸ್ಥಳಕ್ಕೆ ಯಾವಾಗ ಅವರು ಬಂದಿದ್ದರು, ನನ್ನ ಮನೆಗೆ ಬಂದು ಹೋಗೋದು ದಿವಸ ಇರಲಿಕ್ಕಿಲ್ಲ, ನನ್ನ ಮನೆಯಲ್ಲಿ ಊಟ ಮಾಡೋ ದಿವಸ ಇರಲಿಕ್ಕಿಲ್ಲ. ಆದ್ದರಿಂದ ಈ ಸ್ಮರಣೆ ಮಾಡಿ ಸಂತೋಷ ಪಡ್ತೇನೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಅವರು ರಾತ್ರಿ ಕಾಲವಾದರು, ನಾವು ಅದೇ ದಿವಸ ಬೆಳಿಗ್ಗೆ ಹೋಗಿ ಹೆದ್ದೂರಿಗೆ ಹೋಗಿ ಅವ್ರ ಮನೆಗೆ ಭೇಟಿ ಮಾಡಿ ಬಂದಿದ್ದೆವು. ಇದೊಂದು ನಮಗೆ ಅವಿಸ್ಮರಣೀಯ ಒಂದು ಸಮಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಕೂಡ ಭಾಳಷ್ಟು ನಮಗೆ ಬೇಸರ ಆಯಿತು. ಆದರೆ ನಮಗೆ ಅಂದೇ ಗೊತ್ತಾಗಿತ್ತು ಅವರು ಇನ್ನೂ ಹೆಚ್ಚು ದಿವಸ ಬದುಕುವುದಿಲ್ಲ ಅಂತ. ನಾವು ಹೋದಾಗಲೇ ಅವರ ಕಾಲೆಲ್ಲ ಕೋಲ್ಡ್ ಆಗಿತ್ತು. ಆವಾಗಲೇ ನಾವು ಹೇಳಿ ಬಂದೆವು, ಇನ್ನೂ ಹೆಚ್ಚಿನ ಅಂಶ ಧೈರ್ಯ ಎಲ್ಲ ಹೌದು. ಆದರೆ ಮಾತಾಡಲಿಕ್ಕೆ ಸಿಗಲಿಲ್ಲ, ಸ್ವಲ್ಪ ಬಾಯಿ ದೊಡ್ಡದು ಹೀಗಾಗಿತ್ತು. ಆದ್ದರಿಂದ ನಾವು ಕೊನೆಯ ಗಳಿಗೆಯಲ್ಲಿ ಅವರು ನೋಡಿ ಬಂದಿದ್ದೇವೆ ಅಂತ ಹೇಳಿಕ್ಕೆ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಪ್ರತಿಯೊಂದು ವಿಷಯದಲ್ಲಿ ಗೋವಿಂದ ಭಟ್ರು ನಮಗೆ, ನಾನು ಧ್ವನಿ ಸುಳ್ಳು ಮಾಡೋದಿರಲಿ ಅಥವಾ ಯಕ್ಷಗಾನ ಸಂಘಟನೆ ಮಾಡುವ ಸಂದರ್ಭದಲ್ಲಿ ಭಾಳಷ್ಟು ಆತ್ಮೀಯತೆಯನ್ನು ನನಗೆ ಪ್ರಸಂಗವನ್ನು ಬರೆದು ಕೊಟ್ಟು ನನಗೆ ಸಹಾಯ ಮಾಡಿದ್ದಾರೆ ಅಂತ ಗೋವಿಂದ ಭಟ್ರನ್ನು ಈ ಸಂದರ್ಭ ನೆನೆಸ್ತೇನೆ. ಈಗಲೂ ಹೇಳ್ತಾ ಇದ್ದೇನೆ, ನನಗೆ ಕೊನೆಗಳಿಗೆ ಯಾವುದೋ ಒಂದು ಗಳಿಗೆ ಹೋಗಿ ಅವರನ್ನು ನೋಡೋಂಥ ಸಂದರ್ಭ ಆಯಿತು ಅಂತ ಹೇಳುತ್ತಾ, ನಾನು ಸೀತಾರಾಮ್ ತೋಲ್ಪಡ್ತಾಯ, ಜನಾರ್ದನ ತೋಲ್ಪಡ್ತಾಯ ಮತ್ತು ಇನ್ನಿತರೆಲ್ಲ ಒಟ್ಟಿಗೆ ಸೇರ್ಕೊಂಡು ಹೋಗಿ ಮಾತಾಡ್ಸಿದ್ದೆ. ಮನೆಯವರು ಮಾತಾಡಿಸಿ ಬಂದಿದ್ದೆ, ಅವರು ಮಾತಾಡುವಾಗ ಇರಲಿಲ್ಲ ಆ ಸಂದರ್ಭದಲ್ಲಿ, ಆದರೂ ಹೋಗಿ ಬಂದಿದ್ದೇವೆ ಅಂತ ಹೇಳಿ ಈ ಸಂದರ್ಭ ಭಾಳ ದುಃಖದಿಂದ ಹೇಳ್ತಿದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಅವರ ಮನೆಯವರಿಗೆ ದೇವರು ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಅಂದ್ಕೊಳ್ಳಿ. ಯಾಕಂತ ಹೇಳಿದ್ರೆ ಗೋವಿಂದ ಭಟ್ರು ಅಂದರೆ ಆ ಮನೆಯವರ ಒಂದು ಆಸ್ತಿ ಆಗಿದ್ದರು. ಅವರು ಈ ಸಂದರ್ಭದಲ್ಲಿ ಕಳ್ಕೊಂಡಿದ್ದಾರೆ ಅಂತ ಹೇಳುತ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನೆರಡು ಮಾಗಿಸಿದೆ. ಧರ್ಮದರ್ಶಿ ಹರಿಕೃಷ್ಣ ಪುನೂರವರು ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕು. ಶಿವಕುಮಾರ್ ಬೇಗಾರ್, ಯಕ್ಷಗಾನ ಕಲಾವಿದ, ಯಕ್ಷಗುರು, ಗೋವಿಂದ ಭಟ್ರ ಒಡನಾಡಿ ಕಲಾವಿದನಾಗಿ ಯಕ್ಷಗಾನಂ ವಿಶ್ವಗಾನಂ ವೇದಿಕೆಯ ಮೇಲಿರುವಂಥ ಗಣ್ಯರಿಗೆ ವಂದಿಸುತ್ತಾ, ಗುರುಗಳಾಗಿರುವಂಥ ಗೋವಿಂದ ಭಟ್ರನ್ನು ಮನಸಾ ಸ್ಮರಿಸುತ್ತಾ, ಒಡನಾಟದ ಹಿರಿಯ ಕಲಾವಿದರ ಕಿರಿಯ ಕಲಾವಿದನಾಗಿ ಅವರ ಒಡನಾಟದ ಒಂದೆರಡು ಘಟನೆಗಳನ್ನು ನಾನು ನೆನಪಿಸಿಕೊಳ್ತೇನೆ. 1990ನೇ ಇಸ್ವಿ ಧರ್ಮಸ್ಥಳ ಮೇಳಕ್ಕೆ ನಾನು ಬಂದಾಗ ಸೇವೆ ದಿನ ಬಂದೆ, ವೇಷಭೂಷಣವನ್ನು ಹಿಡ್ಕೊಂಡು. ಆಗ ನನಗೆ ಮುಖ್ಯಶ್ರೀ ವೇಷ ಮಾಡುವು ಅಂತ ಹೇಳಿದರು. ನಾನಾಗ ಹೇಳಿದೆ, ಮುಖ್ಯಶ್ರೀ ವೇಷ ಮಾಡಲಿಕ್ಕೆ ಬಂದದ್ದಲ್ಲ ನಾನು. ಅಂದರೆ ಅಲ್ಲಿ ಮುಖ್ಯಶ್ರೀ ವೇಷ ಬಡಗುತಿಟ್ಟಿನಲ್ಲಿ ಪೀಠಿಕಾ ಸ್ತ್ರೀ ವೇಷ ಅಂತ ಕರೀತಾರೆ, ತೆಂಕಿನಲ್ಲಿ ಮುಖ್ಯಶ್ರೀ ವೇಷ ಅಂತ ಕರೀತಾರೆ. ಮುಖ್ಯಶ್ರೀ ವೇಷ ಅಂದರೆ ನಾನು ಪ್ರಧಾನ ಪಾತ್ರ ಅಂತ ತಿಳ್ಕೊಂಡಿದ್ದೆ. ಅದಲ್ಲ, ನನಗೆ ಈ ಬಗ್ಗೆ ಅರಿವಿರಲಿಲ್ಲ. ಕಡೆಗೆ ನಾನು ಆ ದಿನ ಮಾಡದೇ ಇದ್ದಾಗ ಗಂಗಾಧರ ಅವರ ಜೊತೆಯಲ್ಲಿ ಬೇರೆ ಕಲಾವಿದರು ಮಾಡಿದರು. ಗೋವಿಂದ ಭಟ್ರು ನನ್ನ ನೋಡಿ ಗಮನಿಸ್ತಾ ಇದ್ದರು. ಯಾರು ನಿನ್ನ ಗುರುಗಳು? ಹೆರಂಜಾಲ ವೆಂಕಟರಮಣ. ಒಳ್ಳೆಯ ಗುರುಗಳ ಶಿಷ್ಯ. ಬಡಗುತಿಟ್ಟಿನಲ್ಲಿ ಹೆರಂಜಾಲ ವೆಂಕಟರಮಣ ಎನ್ನುವರು ಗುರುಗಳಾಗಿಂತ ಕೋಳ್ಯೂರು ರಾಮಚಂದ್ರರಾಯರ ಸಮಕಾಲೀನರು ಅಥವಾ ಸ್ವಲ್ಪ ಒಡನಾಟದವರು. ಇವ್ರ ಬಗ್ಗೆ ಎಲ್ಲ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾಯಿದ್ರು. ಹೆರಂಜಾಲ ವೆಂಕಟರಮಣ ಗಾಣಿಗರು, ಗೋಪಾಲ ಗಾಣಿಗರವರ ತಂದೆ. ಆಮೇಲೆ ಗೋವಿಂದ ಭಟ್ರು ಕರೆದು ಹೇಳಿದರು, ಈ ತೆಂಕುತಿಟ್ಟಿನ ವ್ಯವಸ್ಥೆ ಹೇಗೆ ಅಂತ ಹೇಳಿದರೆ ಹೀಗಿರ್ತದೆ. ಯಾರು ಮುಖ್ಯಶ್ರೀ ವೇಷವನ್ನು ಮಾಡ್ತಾರೋ ಅವರು ಮುಂದೆ ಪ್ರಧಾನ ಪಾತ್ರವನ್ನು ಮಾಡಬಹುದು. ಅಲ್ಲಿಯೇ ಹೆಜ್ಜೆಗಳು, ಅವಿಷನ ಅವ್ರು ಹೇಳಿದ ಮೇಲೆ ನನಗೆ ಅರ್ಥ ಆಯಿತು. ಅಲ್ಲಿಯ ತನಕ ನಾನೇನು ತಿಳ್ಕೊಂಡಿದ್ದೆ ಅಂದರೆ, ಬಹುಶಃ ನನ್ನ ಹಾಗಿರುವಂಥ ಹೆಚ್ಚಿನ ಕಲಾವಿದರು ಸ್ತ್ರೀ ವೇಷ ಅಂದರೆ ಚಂದ ಆದರೂ ಸಾಕು ಅಂತ. 8 ವರ್ಷ ಬಡಗುತಿಟ್ಟಿನ ತಿರುಗಾಟ ಆಗಿದೆ ನನಗೆ. ಬರೀ ಚಂದವಾಗಿ ವೇಷ ಮಾಡಿಕೊಂಡು ರಂಗಸ್ಥಳಕ್ಕೆ ಹೋದ್ಬೋದು ಅಂದರೆ ಅವ ಕಲಾವಿದ ಎನ್ನುವಂಥ ಒಂದು ಸಾಮಾನ್ಯ ಜ್ಞಾನ ನನಗಿತ್ತು. ನನ್ನಂಥ ಕಲಾವಿದರಿಗೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆ ಒಡನಾಟ ನನಗೆ ಆವಾಗ ಪ್ರಾರಂಭವಾಗಿದ್ದು. ಗೋವಿಂದ ಭಟ್ರ ಜೊತೆಯಲ್ಲಿ ಇದ್ದಂಥ ಮಹಾನ್ ಕಲಾವಿದರ ಜೊತೆಯಲ್ಲಿ ಇನ್ನು ಹೇಗಪ್ಪ ತಿರುಗಾಟ ಮಾಡೋದು? ಒಂದು ಕಡೆಯಲ್ಲಿ ಭಯ ಇತ್ತು, ಆದರೂ ತೊಂದರೆ ಇಲ್ಲ. ಗೋವಿಂದ ಭಟ್ರ ಹತ್ರ ಕೇಳಿದೆ, ಹೇಗೆ ಪಾತ್ರವನ್ನು ನಾನು ನಿಭಾಯಿಸುವುದು? ಆಗ ಒಂದು ಮಾತು ಹೇಳ್ತಿದ್ರು, ಅವ್ರು ಹೆಚ್ಚು ಹೇಳಿಕೊಡುವುದು ಹೇಗೆ ಕ್ರಮ ಅಂತ ಹೇಳಿದರೆ, ನೀನು ಹೇಗಾದರೂ ವೇಷ ಮಾಡಿಕೊಂಡು ಬಾ, ನನ್ನ ಎದುರು ಬರುವಾಗ ನೀನು ಹೇಗೆ ಮಾಡ್ತೀಯೋ ಅದಕ್ಕೆ ನಾನು ಸ್ಪಂದಿಸ್ತೇನೆ ಅಂತ. ಹಾಗಾಗಿ ಗೋವಿಂದ ಭಟ್ರ ಜೊತೆಯಲ್ಲಿ ನಾವು ಯಾವುದೇ ಪಾತ್ರವನ್ನು ಮಾಡಿದರೆ, ಈಗ ವಿಶ್ವಾಮಿತ್ರ ಅವರದಾಗಿ ನಾನು ಮೇನಕೆ ಮಾಡಿದರೆ ಮಾರನೇ ದಿನ ಅವರ ವಿಶ್ವಾಮಿತ್ರನೇ ಬೇರೆ ಆಗ್ತಾಯಿತ್ತು. ಅಂದರೆ ಆ ರೀತಿಯ ವಿಶೇಷ ವ್ಯಕ್ತಿತ್ವ ಇರುವುದು ಗೋವಿಂದ ಭಟ್ರಲ್ಲಿ.
ನಾವು ಸುಂದರಯ್ಯರ ಜೊತೆಗೆ ವೇಷ ಮಾಡ್ತಿರುವಾಗ ಅವರಿಗೊಂದು ಹೀಗೊಂದು ಪ್ಲಾಟ್ ಈ ರೀತಿ ಇರಬೇಕು, ಮಾರನೇ ದಿನ ಹಾಗೆ ಮಾಡಬೇಕು ಅಂತಿತ್ತು. ಗೋವಿಂದ ಭಟ್ರಲ್ಲಿ ಹಾಗೆ ಇರಲಿಲ್ಲ. ಯಾವುದೇ ಪಾತ್ರ ಕ್ಷಣ ಕ್ಷಣಕ್ಕೆ ಬದಲಾವಣೆ ಆದ ರೀತಿಯಲ್ಲಿ ರಂಗದಲ್ಲಿ ಅವರ ಪಾತ್ರದ ಗಂಭೀರತೆ ಅಂತ ಹೇಳಿದರೆ ಶ್ರೀರಾಮಚಂದ್ರನೂ ಹಾಗೆ ಇರಲಿಕ್ಕಿಲ್ಲ. ಭರತ ಗೋವಿಂದ ಭಟ್ ಬಂದು ಭರತಾಗಮನದಲ್ಲಿ ಬಂದು ಹೇಳುವಾಗ, ತಂದೆ ಸತ್ತಿದ್ದಾರೆ, ಅಣ್ಣ ನೀನು ನಾಡಿಗೆ ಬರಬೇಕು, ಆ ಕತೆ ಹೇಳುವಾಗ ಆ ರಾಮನಿಗೆ ತಡೆದುಕೊಳ್ಳುವ ಶಕ್ತಿ ಇತ್ತೋ ಇಲ್ಲೋ ಗೊತ್ತಿಲ್ಲ. ಗೋವಿಂದ ಭಟ್ರವ ರಾಮನಿಗೆ ತಡೆದುಕೊಳ್ಳುವ ಶಕ್ತಿ ಇತ್ತು, ಆದರೆ ಸೀತೆ ಮಾಡಿ ನಮಗೆ ತಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ನಾವು ದುಃಖ ಇನ್ಯಾರು ಅಂಥ ಮಾವ ಸಿಗ್ತಾರೆ ದುಃಖ ಮಾಡುವಾಗ ಏನು ಹೇಳಿದ್ರೆ ಬರೇ ಒಂದು ಮೌನ, ಒಂದು ನೋಟ, ರಾಮನಾಗಿ ಸೀತೆಯನ್ನು ಕಾಣುವಾಗ ನೀನು ಸಮಾಧಾನದಿಂದಿರಬೇಕು, ದುಃಖ ಮಾಡಬಾರ್ದು ಅಂತ ಗೋವಿಂದ ಭಟ್ರ ಸೂಚನೆ. ಇಂಥ ಅಭಿನಯವನ್ನು ಮಾಡುವುದಕ್ಕೆ ಎಲ್ಲ ಕಲಾವಿದರಿಗೆ ಸಾಧ್ಯವಾಗುವುದಿಲ್ಲ. ರಾಜ ಪರೀಕ್ಷಿತ ಹಾಗೂ ಇರಾವತಿಯ ಸನ್ನಿವೇಶ, ಅಲ್ಲಿಯೂ ಹಾಗೆ ಹೇಳ್ತಾ ಇದ್ದರು, ನಾನು ಹಾವು ಕಚ್ಚಿ ಸತ್ತೆ ಅಂತ ನನ್ನ ಮಕ್ಕಳಿಗೆ ಹೇಳಬೇಡ. ಆ ಹೇಳುವ ರೀತಿ ಅದು ನೆನೆಸಿಕೊಂಡಾಗಲೇ ರೋಮಾಂಚನ ಆಗ್ತದೆ. ಇನ್ನೊಂದು ಘಟನೆ, ನನ್ನ ಗುರುಗಳಾಗಿರುವಂಥ ಹೆರಂಜಾಲ ವೆಂಕಟರಮಣವ್ರ ಹತ್ರ ಗುರುಗಳು ಹೇಳಿದ ಮೇಲೆ ಗೊತ್ತಾಯಿತು, ದಾಕ್ಷಾಯಿಣಿ ಹಾಗೂ ದಮಯಂತಿ ಮಾಡಿದ ದಿನ ನಿಮ್ಮ ಶಿಷ್ಯ ನಿಮ್ಮ ಮರ್ಯಾದೆಯನ್ನು ಉಳಿಸ್ತಾನೆ ಅಂತ. ನನಗೆ ಅರ್ಥ ಆಗಿರಲಿಲ್ಲ ಅದು. ಆಮೇಲೆ ಒಂದಿನ ನನ್ನ ಗುರುಗಳು ಕರೆದು ಹೇಳಿದರು, ನೀನು ಚೆನ್ನಾಗಿ ಮಾಡ್ತಾ ಇದೆಯಂತೆ. ಯಾರು ನಿನಗೆ ಹೇಳಿದರು? ಗೋವಿಂದ ಭಟ್ರು. ಅದು ನಮಗೆ ಪಾರಿತೋಷಕ. ನಮಗೇನಾದರೂ ಅಂಥವರ ಒಡನಾಟದಲ್ಲಿ ನಾವು ಧರ್ಮಸ್ಥಳ ಮೇಳದಲ್ಲಿ ಇದ್ದ ಕಾರಣವಾಗಿಯೇ ಒಂದು 4 ವೇಷವನ್ನು ಸ್ವಲ್ಪ ಭಾಷಾ ಶುದ್ಧತೆಯನ್ನು ಕಲಿಯುವುದಕ್ಕೆ ಸಾಧ್ಯವಾಯಿತು. ಅವರು ಇವತ್ತು ಅಜರಾಮರವಾಗಿಯೇ ಇದ್ದಾರೆ. ಗುರುಗಳಾಗಿರುವಂಥ ಹಾದಿಗಲ್ಲವರು ಹೇಳಿದಾಗೆ ಅವರು ಪೂರ್ಣಾವತಾರಿ, ದಶಾವತಾರಿ ಎಲ್ಲವೂ ಹೌದು. ಯಕ್ಷಗಾನಕ್ಕೆ ಒಂದು ತೋರಿಸುವುದಿದ್ದರೆ, ಏನಾದರೂ ಮಾದರಿಯಾಗಿದ್ದರೆ ಗೋವಿಂದ ಭಟ್ರಂತ ತೋರಿಸಬೇಕು ಅಂತ ಹೇಳ್ತಾ ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಯಕ್ಷಗಾನಂ ವಿಶ್ವಗಾನಂ. ಮಣಿಮೇಕಲೆ ರತ್ನಕಂಕಣ ಗೋವಿಂದ ಭಟ್ರು ಬರೆದ ಪ್ರಸಂಗ. 60 ವರ್ಷಗಳ ನಂತರ ಆ ಕೃತಿಯ ಮರುಮುದ್ರಣವನ್ನು ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ನೆರಳಲ್ಲಿ ಮಾಡಲಾಗಿತ್ತು. ಕನಕಲೇಖೆ, ಕಾವೇರಿ ಮಹಾತ್ಮೆ, 3 ವಜ್ರಗಳು ಈ ಪ್ರಸಂಗ ಲಭ್ಯ ಇದ್ದರೆ ದಯವಿಟ್ಟು ಅದನ್ನು ಒದಗಿಸಿದರೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯವರು ಅದನ್ನು ಮರುಮುದ್ರಣ ಮಾಡುವ ಘೋಷಣೆಯನ್ನು ಮಾಡಿದರು ಅಧ್ಯಕ್ಷರು. ಮಣಿಮೇಕಲೆ ರತ್ನಕಂಕಣ ಕುಂಡಾವು ಮೇಳದಲ್ಲಿ ವಿಜೃಂಭಿಸಿದ ಪ್ರಸಂಗ. ಗೋವಿಂದ ಭಟ್ರ ಕಥಾನಾಯಕ, ಅರ್ವ ಕೊರಗಪ್ಪ ಶೆಟ್ರ ಖಳನಾಯಕ ಪಾತ್ರ, ಕರೋಳು ದೇರಣ್ಣ ಶೆಟ್ರ ವಿಭಿನ್ನ ಹಾಸ್ಯ ಮೆರೆದ ಪ್ರಸಂಗ. ಜಿ.ಕೆ. ಭಟ್ರು ಸಾಕ್ಷಿ ಇದ್ದಾರೆ ಅದಕ್ಕೆ. ದಿವಾಣ ಗೋವಿಂದ ಭಟ್ರು, ಅನನ್ಯ ಫೀಡ್ಸಿನ ಮಾಲಕರು. ದಿವಾಣ ಭೀಮಭಟ್ರ ನೆನಪಾಗ್ತದೆ ನಮಗೆ. ಗೋವಿಂದ ಭಟ್ರ ನಿಕಟವರ್ತಿಗಳು. ದಿವಾಣ ಗೋವಿಂದ ಭಟ್ರು. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಹಿರಿಯರೇ ಹಾಗೂ ಗೋವಿಂದ ಭಟ್ರ ಅಭಿಮಾನಿಗಳೇ, ಗೋವಿಂದ ಭಟ್ರನ್ನು ಗೋವಿಂದ ಭಟ್ರೇ ಒಂದು ಹೆಸರಲ್ಲಿ ಸ್ಮರಿಸಬೇಕು ಅಂತ ಹೇಳಿ ನನ್ನ ಹೆಸರು ಹೇಳಿದ್ದಾಗಿರ್ಬೋದು. ಯಾಕೆ ಅಂತ ಹೇಳಿದರೆ ಅವರನ್ನು ಸ್ಮರಿಸುವಷ್ಟ ದೊಡ್ಡ ವ್ಯಕ್ತಿತ್ವ ನಾನಲ್ಲ. ಆದರೂ ದಿವಾಣಕ್ಕೆ ಕೊಟ್ಟ ಮರ್ಯಾದೆ ಅಂತೇಳಿ ನಾನು ಗ್ರಹಿಸ್ತೇನೆ. ಯಾಕೆ ಅಂತ ಹೇಳಿದರೆ ಒಂದು ವಿಶೇಷ, ಗೋವಿಂದ ಭಟ್ರು ನಮ್ಮ ನೆರೆಕರೆಯವರು, ದಿವಾಣಕ್ಕೆ ಭಾಳ ಹತ್ತಿರದವರು. ಕಿನಿಲ ಅಂತ ಹೇಳಿದರೆ ನಿಜವಾಗಿ ಇನ್ನೂ ಕೆಲವರಿಗೆ ಗೊತ್ತಿಲ್ಲ, ಅವರು ಮದಕ ಗೋವಿಂದಣ್ಣ. ಮದಕ ಅಂತ ಹೇಳಿದರೆ ಕೋಟಪದವಿಂದ ಪಂಜಿಗೆದ್ದೆಗೆ ಹೋಗುವಂಥ ಒಂದು ಜಾಗದಲ್ಲಿ ಸಣ್ಣ ಗುಡಿಸಲಲ್ಲಿ ಇದ್ದವರಂತೆ. ಯಾಕೆಂತ ಹೇಳಿದರೆ ನಾನು ಬುದ್ಧಿ ಅರಿತಿರುವಾಗ ಅವರು ಅಲ್ಲಿಂದ ಹೋಗಿಯಾಗಿದೆ. ಆ್ಯಕ್ಚುಲಿ ಮದಕ ಗೋವಿಂದಣ್ಣವರು. ಮದಕದಿಂದ ಮತ್ತೆ ಮುಂದೆ ಹೋಗಿ ಸೂರಿಕುಮೇರಿ ಅಂತೇಳಿ ಆದರೂ ಕೆಲವು ಕಥೆಗಳೆಲ್ಲ ಈಗಾಗಲೇ ಹೇಳಿಯಾಗಿದೆ. ಆದರೆ ನಮ್ಮ ಅನುಭವದಲ್ಲಿ ಅವರ ಪ್ರಯತ್ನ ಎಷ್ಟಿತ್ತು ಅಂತ ಹೇಳಿದರೆ, ತೀರ್ಥಹಳ್ಳಿಯಿಂದ ಒಬ್ಬ ಯಕ್ಷಗಾನ ಭಾಗವತಿ ಕಲಿಬೇಕು ಅಂತ ಹೇಳುವವರನ್ನು ಕರ್ಕೊಂಡು ಬಂದು ದಿವಾಣದಲ್ಲಿ ಮಳೆಗಾಲದ 6 ತಿಂಗಳು ಪಾಠ ಮಾಡಿಸಿದ್ದಾರೆ. ಅವರ ಹೆಸರು ನನಗೆ ಗೊತ್ತಿಲ್ಲ, ನಾನು ಆವಾಗ 8ನೇ 9ನೇ ಕ್ಲಾಸಲ್ಲಿದ್ದೆ. ನಿರಂತರ ಪಾಠ ಮಾಡಿ ಅವರಿಗೆ ನಮ್ಮ ತಂದೆಯವ್ರದ್ದೊಂದು ತೊಂದರೆ ಏನಿತ್ತು ಅಂದರೆ, ಅವರು
ಪಾಠ ಸರಿಯಾಗಿ ಅಭ್ಯಾಸ ಆಗದಿದ್ದರೆ ಜನ್ಮತಿಗೆ ಮುಂದೆ ಹೋಗ್ತಿರಲಿಲ್ಲ. ಹಾಗಾಗಿ 6 ತಿಂಗಳಲ್ಲಿಯೂ ಅವರು ಪಾಠ ಕಲಿತದ್ದು ಗಜಮುಖದ ಬಗೆ ಆಗಿ ಶರಣು ತಿರುವಗ್ರ ಶಾಲಿ ವಾಹಿನಿಯಿಂದ ಮುಂದೆ ಹೋಗಲೇ ಇಲ್ಲ. ಅದು ಅವರು ಮತ್ತೆ ತೀರ್ಥಹಳ್ಳಿಗೆ ಹೋಗಿದ್ದಾರೆ. ಅವರನ್ನು